ನಿಮಗೆ ಆಗಾಗ ಗ್ಯಾಸ್, ಹೊಟ್ಟೆಯುಬ್ಬರ ಬರುತ್ತಾ? ಅಥವಾ ತುಂಬ ಕೋಪ, ಆ್ಯಸಿಡ್ ಬರುತ್ತಾ? ಇಲ್ಲಾಂದರೆ ಸೋಮಾರಿತನ, ಜಿಡ್ಡು, ಶೀತ ಗೊತ್ತಾ? ಇದು 3 ಕಾರಣದಿಂದ ವಾತ, ಪಿತ್ತ, ಕಫ. ಆಯುರ್ವೇದ ಹೇಳೋ ಪ್ರಕಾರ ನಿಮ್ಮ ದೇಹದಲ್ಲಿ ಈ 3ರಲ್ಲಿ ಯಾವುದು ಜಾಸ್ತಿ ಆಗಿದೆಯೋ ಅದೇ ನಿಮ್ಮ ಎಲ್ಲ ಕಾಯಿಲೆಗೆ ಕಾರಣ. ಇವತ್ತು 2 ನಿಮಿಷದಲ್ಲಿ ನಿಮ್ಮ ದೋಷ ಯಾವುದು ಅಂತ ಟೆಸ್ಟ್ ಮಾಡೋಣ ಮತ್ತು ಅದನ್ನು ಬ್ಯಾಲೆನ್ಸ್ ಮಾಡೋ ಆಹಾರ ಮತ್ತು ಲೈಫ್ ಸ್ಟೈಲ್ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ವಾತ, ಪಿತ್ತ, ಕಫ ಅಂದರೆ ಏನು? ನಮ್ಮ ದೇಹ 5 ಭೂಮಿ, ಆಕಾಶ ಇದೇ 3 ಗುಂಪು ಆಗಿ ಕೆಲಸ ಮಾಡುತ್ತೆ. ಒಂದು ವಾತ, ಗಾಳಿ ಮತ್ತು ಆಕಾಶ. ಅದರ ಗುಣ ಒಣ, ತಣ್ಣಗೆ, ಹಗುರ ಮತ್ತು ವೇಗ. ಅದರ ಕೆಲಸ ಚಲನೆ ಮಾಡೋದು, ಉಸಿರಾಟ, ಜೀರ್ಣಕ್ರಿಯೆ ಮತ್ತು ಮೆದುಳಿನ ಕೆಲಸ. ಪಿತ್ತ ಪಿತ್ತ ಅಂದರೆ ಬೆಂಕಿ ಮತ್ತು ನೀರು. ಅದರ ಗುಣ ಬಿಸಿ, ತೀಕ್ಷ್ಣ ಮತ್ತು ಎಣ್ಣೆ. ಅದರ ಕೆಲಸ ಜೀರ್ಣಕ್ರಿಯೆ, ಮೆಟಬಾಲಿಸಮ್, ಕೋಪ, ಡಿಸಿಷನ್. 3 ಕಫ ನೀರು ಮತ್ತು ಭೂಮಿ. ಅದರ ಗುಣ ತಣ್ಣಗೆ, ಭಾರ, ನಿಧಾನ ಮತ್ತು ಜಿಗುಟು. ಅದರ ಕೆಲಸ ಸ್ಟ್ರೆಂತ್, ಇಮ್ಯುನಿಟಿ, ಲುಬ್ರಿಕೇಷನ್ ಮತ್ತು ಶಾಂತಿ. ನಿಮ್ಮಲ್ಲಿ 3 ಇದ್ದೇ ಇರುತ್ತೆ, ಆದರೆ 1 ಅಥವಾ 2 ಜಾಸ್ತಿ ಆಗಿರುತ್ತೆ. ಅದೇ ಪ್ರಾಬ್ಲಮ್. ಈ 9 ಪ್ರಶ್ನೆಗೆ ಹೌದು ಅಂತ ಉತ್ತರ ಬಂದರೆ ನಿಮ್ಮ ದೋಷ ಇದೆ ಅಂತ ಅರ್ಥ. 1. ವಾತ ಜಾಸ್ತಿ ಆಗಿದೆಯಾ ಅಂತ ಚೆಕ್ ಮಾಡಿ. ಕೈ ಕಾಲು ಯಾವಾಗಲೂ ತಣ್ಣಗೆ ಇರುತ್ತಾ? ಮಲಬದ್ಧತೆ, ಗ್ಯಾಸ್ ಪ್ರಾಬ್ಲಮ್ ಜಾಸ್ತಿನಾ? ನಿದ್ದೆ ಸರಿಯಾಗಿ ಬರ್ತಿಲ್ವಾ? ರಾತ್ರಿ ಎಚ್ಚರ ಆಗುತ್ತಾ? ತೂಕ ಇಳಿಸೋದು, ಚರ್ಮ ಒಣಗೋದು, ಟೆನ್ಷನ್, ಭಯ, ಆತಂಕ ಜಾಸ್ತಿನಾ? 4ರಿಂದ 5 ಹೌದು ಅಂದರೆ ನಿಮ್ಮಲ್ಲಿ ವಾತ ಜಾಸ್ತಿ ಇದೆ ಅಂತ. ಪಿತ್ತ ಜಾಸ್ತಿ ಆಗಿದೆಯಾ ಅಂತ ಚೆಕ್ ಮಾಡೋಣ. ಆಗಾಗ ಗ್ಯಾಸ್, ಉರಿ, ಬಾಯಿ ಕಹಿ ಬರುತ್ತಾ? ತುಂಬ ಕೋಪ, ಇರಿಟೇಷನ್ ಬೇಗ ಬರುತ್ತಾ? ಬೇಗ ಬಿಸಿ ಆಗೋದು, ಬೆವರೋದು, ಕೂದಲು ಬೇಗ ಬಿಳಿ ಆಗೋದು, ಉದುರೋದು, ಹಸಿವು ಜಾಸ್ತಿ, ಊಟ ತಡ ಆದರೆ ತಲೆನೋವು ಬರುತ್ತಾ? ಇದರಲ್ಲಿ 4ರಿಂದ 5 ಹೌದು ಅಂದರೆ ನಿಮ್ಮಲ್ಲಿ ಪಿತ್ತ ಜಾಸ್ತಿ ಆಗಿದೆ ಅಂತ. ಕಫ ಜಾಸ್ತಿ ಆಗಿದೆಯಾ ಅಂತ ಚೆಕ್ ಮಾಡಿ. ಬೆಳಗ್ಗೆ ಎದ್ದಾಗ ದೇಹ ಭಾರ, ಸೋಮಾರಿತನ ಇದೆಯಾ? ತೂಕ ಸುಲಭವಾಗಿ ಜಾಸ್ತಿ ಆಗುತ್ತಾ ಅಥವಾ ಇಳಿಯೋದಿಲ್ವಾ? ಆಗಾಗ ಶೀತ, ಕೆಮ್ಮು, ಜ್ವರ ಬರುತ್ತಾ? ಚರ್ಮ ಎಣ್ಣೆಯುಕ್ತ ಆಗಿದೆಯಾ ಅಥವಾ ಜಿಗುಟಾಗಿದೆಯಾ? ಏನು ಮಾಡೋಕ್ಕೆ ಮನಸ್ಸು ಬರ್ತಿಲ್ವಾ? ಈ 4ರಿಂದ 5 ಹೌದು ಎಂದರೆ ನಿಮ್ಮಲ್ಲಿ ಕಫ ಜಾಸ್ತಿ ಆಗಿದೆ ಅಂತ. ಕಮೆಂಟ್ ಮಾಡಿ ನಿಮಗೆ ಯಾವುದು ಹೆಚ್ಚಾಗಿದೆ, ವಾತನ, ಪಿತ್ತ ಅಥವಾ ಕಫ ಅಂತ ಬರೆಯಿರಿ. ಬ್ಯಾಲೆನ್ಸ್ ಮಾಡೋ ಈ 3 ಪರಿಹಾರ. ವಾತ ಹೆಚ್ಚಾಗಿದ್ದರೆ ಏನು ಮಾಡಬೇಕು? ಲಕ್ಷಣಗಳು ಒಣ, ತಣ್ಣಗೆ ಮತ್ತು ಗ್ಯಾಸ್ ಆಗೋದು. ಇದಕ್ಕೆ ಸೂಕ್ತ ಆಹಾರಗಳು ಬೆಚ್ಚಗಿನ ನೀರು ಅಥವಾ ಎಣ್ಣೆ ಇರೋ ಸ್ವೀಟ್, ಸೋರ್, ಸಾಲ್ಟಿ ಆಹಾರ. ಬೆಲ್ಲ, ತುಪ್ಪ, ಬಾದಾಮಿ, ಬೆಚ್ಚಗಿನ ಹಾಲು, ಅಡುಗೆ ಎಳ್ಳೆಣ್ಣೆ. ಮತ್ತು ಯಾವುದು ಮಾಡಬಾರ್ದು? ತಣ್ಣೀರು ಅಥವಾ ಸಲಾಡ್, ಪಾಪ್ಕಾರ್ನ್, ಚಿಪ್ಸ್ ಮತ್ತು ಉಪವಾಸ ಕೂಡ ಮಾಡಬಾರ್ದು. ಲೈಫ್ ಸ್ಟೈಲ್ ಹೇಗಿರಬೇಕು? ದಿನಚರಿ ಫಿಕ್ಸ್ ಮಾಡ್ಕೊಳ್ಳಿ. ಒಂದೇ ರೊಟೀನ್ ಮಾಡ್ಕೊಳ್ಳಿ. ಎಣ್ಣೆ ಮಸಾಜ್ ಮಾಡಿ ಬೇಗ ಮಲಗಿ. ಪಿತ್ತ ಹೆಚ್ಚಾಗಿದ್ದರೆ ಏನು ಮಾಡಬೇಕು? ಅದರ ಲಕ್ಷಣಗಳು ಬಿಸಿ, ಆ್ಯಸಿಡ್, ಕೋಪ. ಅದಕ್ಕೆ ಆಹಾರ ತಣ್ಣಗೆ, ಸಿಹಿ, ಕಹಿ ಆಹಾರ. ತೆಂಗಿನ ನೀರು, ಸೌತೆಕಾಯಿ, ದಾಳಿಂಬೆ, ಕೊತ್ತಂಬರಿ, ಗೋಧಿ. ಏನು ಮಾಡಬಾರ್ದು? ಖಾರ, ಕಾಫಿ, ಆಲ್ಕೋಹಾಲ್, ಬಿಸಿಲು, ರಾತ್ರಿ ತಡವಾಗಿ ಊಟ. ಲೈಫ್ ಸ್ಟೈಲ್ ಹೇಗಿರಬೇಕು? ಕೋಪ ಕಂಟ್ರೋಲ್ ಮಾಡ್ಕೊಳ್ಳಿ. ಮಧ್ಯಾಹ್ನ ಸ್ವಲ್ಪ ವಿಶ್ರಾಂತಿ, ತಣ್ಣೀರಿನ ಸ್ನಾನ. ಕಫ ಹೆಚ್ಚಾಗಿದ್ದರೆ ಏನು ಮಾಡಬೇಕು? ಅದರ ಲಕ್ಷಣ ಭಾರ, ಜಿಡ್ಡು ಮತ್ತು ಶೀತ. ಆಹಾರ ಬಿಸಿ, ಒಣ, ಖಾರ ಮತ್ತು ಕಹಿ ಆಹಾರ. ಅಂದರೆ ಶುಂಠಿ ಟೀ, ಜೇನು, ಕಾಳು ಮೆಣಸು, ಹಸಿರು ಸೊಪ್ಪು, ಬಾರ್ಲಿ.
ಏನು ಮಾಡಬಾರ್ದು? ಮೊಸರು, ಚೀಸ್, ಸಿಹಿ, ಹಗಲು ನಿದ್ದೆ, ಎಣ್ಣೆ ತಿನಿಸುಗಳನ್ನು ಬಿಡಬೇಕು. ಲೈಫ್ ಸ್ಟೈಲ್ ಹೇಗಿರಬೇಕು? ಬೆಳಗ್ಗೆ 6ಕ್ಕೆ ಎದ್ದು ಎಕ್ಸಸೈಜ್ ಮತ್ತು ಬೆಚ್ಚಗೆ ಇರಬೇಕು. 3 ತಪ್ಪು ಯಾರು ಮಾಡಬಾರ್ದು? ತಪ್ಪು 1 ನೋಡಿ, ಎಲ್ಲ ದೋಷಕ್ಕೂ ಒಂದೇ ಔಷಧಿ ತಗೊಳ್ಳೋದು. ಮೊದಲು ನಿಮ್ಮದು ಯಾವುದು ಅಂತ ತಿಳ್ಕೊಳ್ಳಿ. 2 ವಾತ ಇರೋರು ಸಲಾಡ್ ತಿನ್ನೋದು, ಪಿತ್ತ ಇರೋರು ಖಾರ ತಿನ್ನೋದು, ಕಫ ಇರೋರು ಹಗಲು ಮಲಗೋದು. 3 ಒಂದು ವಾರ ಮಾಡಿ ಬಿಡೋದು. ದೋಷ ಬ್ಯಾಲೆನ್ಸ್ ಆಗೋಕ್ಕೆ 40 ದಿನ ಟೈಮ್ ಬೇಕು. ಸ್ನೇಹಿತರೆ, ಕಾಯಿಲೆ ಬರೋಕ್ಕೆ ಮುಂಚೆ ದೋಷ ಬ್ಯಾಲೆನ್ಸ್ ಮಾಡಿದರೆ 90% ಕಾಯಿಲೆ ಬರಲ್ಲ. ಇದು ಆಯುರ್ವೇದದ ಅತ್ಯಂತ ದೊಡ್ಡ ರಹಸ್ಯ. ನೆನಪಿಡಿ, ವಾತ ಅಂದರೆ ಚಲನೆ, ಪಿತ್ತ ಅಂದರೆ ಜೀರ್ಣ, ಕಫ ಅಂದರೆ ಶಕ್ತಿ. ಈ 3 ಸಮನಾಗಿರಬೇಕು. ನಿಮ್ಮ ದೋಷ ಯಾವುದು ಅಂತ ಕಂಡುಹಿಡಿದ್ರಾ? ಕಮೆಂಟ್ನಲ್ಲಿ ಬರೆಯಿರಿ. ನಾನು ಅದಕ್ಕೆ ಸ್ಪೆಷಲ್ ಟಿಪ್ಸ್ ಕೊಡ್ತೀನಿ. ಈ ವಿಡಿಯೋ ಉಪಯೋಗ ಆಯಿತಾ? ಫ್ಯಾಮಿಲಿ ಗ್ರೂಪ್ನಲ್ಲಿ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಿಮ್ಮ ಆರೋಗ್ಯವೇ ನಿಮ್ಮ ಸಂಪತ್ತು. ಆರೋಗ್ಯವಾಗಿರಿ. ಧನ್ಯವಾದಗಳು.